ಯಾವಾಗನೂ ಒತ್ತಿಗೆ ಊಟ ಆಯ್ತದೆ. ಹ್ಞೂ 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 ಕಣಕ್ಕ, ನೀವು ಹೇಳೋದು ಸರಿ ನನಗೆ. ಬನ್ನಿ, ಇವಳು ಮಾತು ಯಾಕೆ ಹೇಳ್ಬೇಕು? ಹಾಕೋ ಅಯ್ಯ, ಯಾಕ್ರಕ್ಕ ಎಲ್ಲ ಅಲ್ಲೇ ನಿಂತ್ಕೊಬಿಟ್ಟಿದ್ದೀರಾ ಅವಾಗಿಂದನೂ? ಅಯ್ಯೋ, ಬರೋದು ಬಿಟ್ಬಿಟ್ಟು ಒಳಗಡೆ ನೀವು ನೋಡಿ ಅಲ್ಲೇ ನಿಂತ್ಕೊಂಡ್ರದು. ಬನ್ನಿ ಬನ್ನಿ ಒಳಗಡೆ, ಯಾಕೆ ಈಚೆ ಕಡೆ ನಿಂತ್ಕೊಂಡಿದ್ದೀರಾ? ಮನೆ ಒಳಗಡೆ ಬನ್ನಿ. ಸಾವುಕತ್ತಮ್ಮರೆ, ಬತ್ತೀವಿ. ಏನಪ್ಪ ನೀನು ಬಂದವ್ರನ್ನ ಇಲ್ಲೇ ನಿಲ್ಲಿಸ್ಕೊಂಡು ಇಲ್ಲೇ ಮಾತಾಡ್ಸ್ಕೊಂಡು ನಿಲ್ಲಿಸ್ಬಿಟ್ಟಿದ್ಯಲ್ಲ ನೀನು. ಬಂದರೆ ಏನು ಅನ್ಕೊಳಕ್ಕಿಲ್ಲ, ಒಳಗೆ ಕರಿಬೇಕು, ಒಳಗಡೆಗೆಲ್ಲ ಉಪಚಾರ ಎಲ್ಲ ಮಾಡಬೇಕು. ಅದು ಬಿಟ್ಬಿಟ್ಟು ನೀನು ನೋಡು ಹೆಂಗೆ ನಿಲ್ಲಿಸ್ಕೊಂಡು ನಿಂತಿದ್ಯಾ ಅಂತ ಹೇಳ್ಬಿಟ್ಟು. ಹಾಕೋ ಬರ್ರಿ ಜಯಕ. ಏ ಸೊಸೆ, ನಿನ್ಗೂ ಬುದ್ಧಿ ಬೇಡವೇನೆ? ಹೋಗಿ ಹಳೆ ಮಂತಕ್ಕೆ ಹೋಗ್ಬಿಟ್ಟು ನಿಂತ್ಕೊಂಡವಳೆ. ಅಯ್ಯಯ್ಯಯ್ಯ, ಇಲ್ಲಿ ಕರ್ಕೊಂಬರಕ್ಕೆ ನಿನಗೇನಾಗಿದ್ದಾಡು? ಇಲ್ಲಿಗೆ ಬಂದು ಕರ್ಕೊಂಬರಕ್ಕೆ ಆಯ್ತಿರ್ಲಿಲ್ವೇ ನಿಂಗೆ? ಎಷ್ಟು ಹೇಳಿದ್ರು ನಿನಗಂತೂ ಬುದ್ಧಿ ಬರೋಕ್ಕಿಲ್ಲ ಬಿಡು. ಅಯ್ಯಯ್ಯ, ಏಳಿ ನಾನು ಬಾಯಿ ನೋಯ್ಬೇಕು ನೀನಂತೂ. ಎಲ್ಲ ಮರಗುಳಿ ಹೋಗ್ಬಿಟ್ಟಿದ್ಯಾ ಈ ನೋಡ್ವೆ. ಮರ್ತು ಹಂಗೆ ಮರ್ತೋಗ್ಬಿಡ್ತೀಯ. ಪಾಪ ಅಳಿ ಅಂದ್ರು ಎಲ್ಲೋ ಇದ್ರು, ಅವರು ಫೋನ್ ಹಾಕಿ ನಮ್ಮೂರೆಲ್ಲ ಬಂದವ್ರು ಬರ್ರಿ ಅಂತ ಹೇಳ್ಬಿಟ್ಟು ಕರ್ಸಿದ್ದಾಯ್ತು. ಅಯ್ಯೋ ಬರ್ರಕ್ಕ, ಬರ್ರಿ. ಅಯ್ಯೋ, ಒಂದು ಫೋನ್ ಹಾಕಿದ್ರೆ ನನಗೆ ಅಡ್ರೆಸ್ ಹೇಳ್ತಿದ್ದೆ. ಇವಳ ಜೊತೆ ಬಂದಿದ್ದೀರಾ, ಹೋಗಿ ಬರ್ರಕ್ಕ. ಇದೇನಕ್ಕೋ ಮನೆ ಇದೇನೇನಿಯ? ಡೂಪ್ಲೆಕ್ಸ್ ಅದೇ ಅಂತದ್ದು ಮನೆ ಅಂತ ಹೇಳ್ತಾರಲ್ಲ, ಇದೇನಿಯ ನನ್ನ ಮಗಳು ಮನೆ ಇದೇನೇನಿಯ? ಇಲ್ಲೇನೇನಿಯ ಇರೋದು. ಕುಂತ್ಕೊ ಬರ್ರಿ. ಮ್ಯಾಲ್ಗಡೆ ಎಲ್ಲ ಮೆಟ್ಲುಗಳೆಲ್ಲ ಅವೆ ಹತ್ತೋಗಕ್ಕೆ, ಮೆಟ್ಲುಗಳು ಹಂಗೇನೇನಿಯ. ಇನ್ನು ಮುಂದಿಂದೆ ಕಡೆ ಕಾರ್ ಶೆಡ್ಡು. ಅಯ್ಯೋ 4-5 ಬೆಡ್ರೂಮೇ ಹೋಗ್ಬೇಕು ಕಣಕ್ಕೂ. ಅವಳಿ ಅಂದ್ರು ಸಂದ ಕಟ್ಟಿಸ್ಬಿಟ್ಟವ್ರೆ. ನಾನು ಹೇಳ್ತಿರ್ಲಿಲ್ವೇ ನಿಮಗೆ? ನನ್ನ ಮಗಳು ಮನೆ ಸಂದಕೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಿಂಗೇನಿಯ ಮನೆ? ನಮ್ಮ ಮನೆನೂ ಇಲ್ಲ ಕಣಕ್ಕೋ ಈ ಮನೆ ಮುಂದೆ. ಇಲ್ವೇ ಇಲ್ಲ. ಮನೆ ನೋಡಿ ಬರ್ರಿ. ಅಯ್ಯೋ, ಒಂದು ಕಡೆಯಿಂದ ನೋಡ್ಕೊಂಬಿಟ್ಟು ಬರ್ರಿ. ಐಶ್ವರ್ಯ, ನೀನು ಅವತ್ತೇ ಒಂದಿನ ಬಂದಿದ್ದಲ್ಲ ಮನೆಗೆ, ನೋಡಿದ್ದೆ ಅಲ್ವೇ ಮನೆ ಎಲ್ಲನೂ? ಕರ್ಕೊಂಬರೋದು ಬಿಟ್ಬಿಟ್ಟು ಸರಿ, ನೀನು ಅವತ್ತೇ ನೋಡಿದ್ದಲ್ಲ ಮನೆ ಎಲ್ಲನೂ, ಒಂದ್ಕಿತ ಕರ್ಕೊಂಡೋಗ್ಬಿಟ್ಟು ಅವ್ರನ್ನೂ ಮನೆ ಎಲ್ಲ ತೋರಿಸ್ಕೊಂಡ್ಬಿಟ್ಟು ಬಾ. ನನ್ನ ಮಗಳು ಸ್ನಾನಕ್ಕೆ ಹೋಗೋಳೆ, ಬೊತ್ತಾಳೆ. ಅವಳನ್ನು ಸೀರೆಗಿರೆ ಉಟ್ಕೊಂಡು ಎಲ್ಲನೂ ಮಾಡ್ಕೊಂಡು ಬೊತ್ತಾಳೆ. ಅಷ್ಟಾಗೆ ನೀವೆಲ್ಲ ಮನೆ ನೋಡ್ಕೊಂಡ್ಬಿಟ್ಟು ಬರ್ರಕ್ಕ. ಎಲ್ಲ ಬಿಸಿ ಅಡುಗೆ ರೆಡಿ ಆಗ್ಬಿಟ್ಟೈತೆ. ಎಲ್ಲರೂ ಹೊಟ್ಟೆ ತುಂಬ ತಿಂದ್ಬಿಟ್ಟು ಆರಾಮಾಗಿ ಇವತ್ತಿದ್ದು ನಾಳೆಗೆ ಹೋಗಿವ್ರಂತೆ. ಸರಿನಾ? ನೋಡಿರಿ, ಎಲ್ಲ ನೋಡೋಗಿ. ಓ ಐಶ್ವರ್ಯ, ಇದೇನು ಬ್ಯಾರ ಮನೆ? ನಿನ್ನ ಆದ್ನಿ ಮನೆ ತಾನೆ? ಹೋಗು, ಅದ್ಯಾಕೆ ಮಕ ನೋಡ್ತಾ ಇದೀಯಾ? ತೋರ್ಸ್ ನಡಿ ಎಲ್ರಿಗೂನುವೆ. ಅಕ್ಕ ಬೋ ಸಂದಕೈತಿ ಹೇಳಕ್ಕ. ನೀನು ಹೇಳಿದಕ್ಕೂನುವೆ ಅದಕ್ಕೂ ಸಂದಕೇನಿ ಐತೆ ಮನೆ ಮಾತ್ರ. ಬುಡಕ್ಕ, ಮನೆ ಕಟ್ಕೊಂಡು ಏನಕ್ಕಾಗಬೇಕು? ಎಲ್ಲ ಚೆನ್ನಾಗಿದ್ಬಿಟ್ರೆ ಅಷ್ಟೇನಿಗೆ ಸಾಕು. ನನ್ನ ಮಗಳು ಒಳಿಯಂಗಂತೂ ಮನೆ ಅದು ಇದು ಎಲ್ಲ ಎಲ್ಲಿ ಲೆಕ್ಕನೇ ಇಲ್ಲ. ಹೋಗ್ರಕ್ಕ, ಹೋಗಿ ಮನೆ ನೋಡ್ಕೊಂಬಿಟ್ಟು ಬರೋಗ್ರಿ. ಹೇಳ್ತಿದ್ರಲ್ಲ ಮನೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನೇ ನಿಮ್ಮನ್ನು ಕರೆಯೋಕ್ಕಾಗಲಿಲ್ಲ. ಹೋಗಿ ನೋಡ್ಕೊಂಬಿಟ್ಟು ಬರೋಗಿ. ಯಾಕೆ ಸೊಸೆ ಶಾಕ್ ಹೋಗ್ಬಿಟ್ಟಿದ್ಯಾ? ಶಾಕ್ ಹೊಡೆದಿರಕ್ಕೆ ಆಗೇ ಥರ ನಿಂತಿದ್ಯಾ? ಬಿರ್ನ ಹೋಗ್ಬಿಟ್ಟಿಯಾ? ಅವೆಲ್ಲ ನನ್ನ ಮಗಂಗೆ ಇನ್ನೊಂದು ಹೆಣ್ಣು ಹುಡುಕ್ಬಿಟ್ಟು ಮದುವೆ ಮಾಡಬೇಕಾಯ್ತದೆ. ಪಾಪ ಮನೆ ನೋಡ್ಬಿಟ್ಟು ಶಾನೇ ಹೊಟ್ಟೆ ಉರಿದ್ಬಿಟ್ಟಿರ್ಬೇಕಲ್ವಾ? ಉರಿಬೇಕು ತಾನೇ, ಉರಿಬೇಕು ಅಂತಾನೆ ತಾನೇ ಇಷ್ಟೆಲ್ಲ ಮಾಡಿರೋದು. ಹೆಂಗೆ ನನ್ನ ಮಗಳು ಮನೆ? ಈಗೇನಂತ ಮಾತಾಡ್ತೀಯ? ಮಾತಾಡು. ಅದೇನೋ ಬಿಕಾರಿ, 3 ಬುಟ್ಟೋಳು, ಅಂತೋಳು ಇಂತೋಳು ಅಂತ ಇಲ್ದಿರೋದೆಲ್ಲ ಜಂಬ ಕೊಚ್ಕೊಂಡು ಇಲ್ದಿರೋದೆಲ್ಲ ಹೇಳ್ತಾ ಇದ್ದೆ. ಈಗ ಮಾತಾಡಮ್ಮ, ಅದೇನೇನು ಮಾತಾಡ್ತೀಯೋ ಎಲ್ಲ ಮಾತಾಡು. ನಾವು ಸಿಕ್ಕಿ ಒಳಿಸ್ಕೊಳ್ಳೋಣ. ಅದೇನು ಮಾತಾಡ್ತೀಯೋ ಗೊತ್ತಾಗ್ಬೇಕಲ್ವಾ? ನನ್ನ ಸೊಸೆಗಂತೂ ಎಲ್ಲಿಲ್ದಿರೋ ಊರಿಗೆ ಬಂದ್ಬಿಟ್ಟೈತೆ. ಉರ್ಕಂಡು ಸಾಯೆ. ನೀಯಪ್ಪ, ಇವ್ರು ಬರೋ ಅಷ್ಟೊತ್ತಿಗೆ ಹೆಂಗೋ ನನ್ನ ಮಗಳು ಇಲ್ಲಿಗೆ ಬಂದ್ಬಿಟ್ರದು ನನಗೆ ಏನೇ ಖುಷಿ ಆಯಿತು. ಸದ್ಯ ಹೊಳಿ ಅಂದರು ಮಗಳು ಎಲ್ಲ ಸಂದಕವ್ರೆ. ಊರು ಜನದ ಮುಂದೆ ನನ್ನ ಮರುವಾದಿನೂ ಉಳಿತು, ಎಲ್ಲನೂ ಉಳಿತು. ನಾನು ಹಳೆ ಮನೆ ಕರ್ಕೊಂಡು ಬಂದ್ಬಿಡ್ತಾಳೇನೋ ಹಂಗೆ ಹಿಂಗೆ ಅಂತ ಗಾಬರಿ ಆಗೋಗ್ಬಿಟ್ಟಿದ್ದೆ. ಅಪ್ಪ ದೇವ್ರೆ, ನೀನೇ ಕೈ ಹಿಡಿದ್ಬಿಟ್ಟು ಕಾಪಾಡ್ಬಿಟ್ಟೆ ಕಣಪ್ಪ ನನ್ನ ಮಗಳನ್ನ, ನನ್ನ ಹೊಳಿಯನ್ನ ಎಲ್ಲನೂ ಹಿಂಗೆ ಮುಂದುವರ್ಸ್ಕೊಂಡು ಹೋಗಪ್ಪು. ನೀನೇ ಪ್ರತಿ ಹೆಜ್ಜೆನಗೂ ಕೈ ಹಿಡ್ಕೊಂಡು ಕಾಪಾಡ್ಕೊಂಡು ಹೋಗಪ್ಪ ತಂದೆ. ಯವಿ ನೋಡೆ ಇದು ಎಂತ ಸಂದಕೈತಿ ಮಂಚ. ಯಪ್ಪ ಅಲ್ಲಿ ನೋಡಿ ಹೆಂಗೆ ಬಂದ್ಬಿಟ್ಟೈತಿ ಮಂಚ ಎಲ್ಲನೂ. ಉಯ್ಯಾಲೆ ನೋಡು ಅಲ್ವೇ, ಇದು ಸಂದಕೈತಿ. ಹಾಲಾಗ ಹಾಕಿರತ್ತಾರಲ್ಲ, ಇದು ಬ್ಯಾರೆ ಥರ ಉಯ್ಯಾಲೆ ನಿನ್ಯ. ನೋಡೆ ಐಶ್ವರ್ಯ, ನೋಡಿ ನಿನ್ನ ಆದ್ನಿ ಮನೆಯ ಎಂಟ ಸಂದಕ್ಕೆ ಮಾಡಿಕೊಂಡವಳೆ. ನೋಡಕ್ಕೂ ಈ ಚೇರ್ ನೋಡು. ಅಲ್ಲೋಡು ಗಿಡಗಳೆಲ್ಲ ಹೆಂಗೆ ಬೆಳೆಸ್ಕೊಂಡವ್ರಕ್ಕೂ. ಮನೆ ಒಳಗಡೆ ಇಕ್ಕ ಗಿಡಗಳು ಅನ್ನಿಸ್ತದೆ. ಎಂಥ ಸಂದಕ್ಕೆ ಬೆಳೆಸ್ಕೊಂಡವ್ರು ನೋಡಕ್ಕೂ. ಕಣಮಿ, ಬೋ ಸಂದಾಗವೆ ಎಲ್ಲ ಗಿಡಗಳು ಎಲ್ಲನೂ ಚೆನ್ನಾಗಿ ಮಾಡಿಕೊಂಡವಳು ಬಿಡು. ಮನೆ ಮಾತ್ರನೂ ಬಿಡು, ಹೆಂಗೋ ಆಳು ಕಾಳು ಅವ್ರೇನೋ ಮನೆಗೆ. ಎಲ್ಲ ಆಳು ಕಾಳು ಇರೋದಕ್ಕೆಲ್ಲ ನೋಡ್ಕೊತಾರೆ. ಇವಳೇ ನೋಡ್ಕೊಳ್ಳೋದಾಗಿದ್ರೆ ಹೊಸಿ ಕಷ್ಟ ಆಗೋದೇನೋ. ಆಳುಗಳು ಇರ್ತಾರೆ, ನೋಡ್ಕೊಂತಾರೆ ಅಲ್ವಾ ಐಶ್ವರ್ಯ? ನಂಗೇನು ಗೊತ್ತು ಅಮ್ಮ. ಹೆಂಗೆ ಸೀರೆ ಉಟ್ಕ ಅಂತ ಇದ್ದೆ ನೋಡಿವಾಗ. ಅಯ್ಯೋ ದಂತದ ಗೊಂಬೆ ಕಂಡಂಗೆ ಕಾಣ್ತಾ ಇದೆಯಾ? ಹೀಗೇನಾದ್ರೂ ಅಳಿಯಂದ್ರು ನೀನು ನೋಡ್ಬಿಟ್ರಂತೂ ಮುಗಿದೋಯ್ತು ಕತೆ ಅಷ್ಟೇನೆಯ. ಸುಮ್ಕಿರಮ್ಮ ನೀನು. ಮಗಳೇ ಇನ್ನೂ ಏಳಲೇ ಇಲ್ಲ. ಈ ಮನೆಗೆ ನೀವೆಲ್ಲ ಹೆಂಗೆ ಬಂದ್ರಿ, ಹೆಂಗೆ ಏನು ಅಂತ ನನಗೆ ಒಂದು ಮಾತು ಹೇಳಿಲ್ವಲೆ. 20 ದಿನ ಆಯ್ತು ಈ ಮನೆಗೆ ಬಂದು ಅಂತ ಹೇಳ್ತೀಯಾ. ಒಂದು ದಿನಕ್ಕೂ ನನಗೇನು ವಿಷಯನೇ ಹೇಳಲೇ ಇಲ್ವಲೆ. ಮನೆಗೆ ಬಂದ್ವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಹೇಳ್ಬೇಕಿತ್ತಾನೆ. ನಾನೇನು ಖುಷಿ ಪಡ್ತಾರಿಲ್ವೇನೆ? ಹೇಳು ಅಮ್ಮ. ಅಳಿಯಂದ್ರು ಹೇಳಿದ್ರು, ನಿನ್ನ ಅಳಿಯಂದ್ರು ಯಾರಿಗೂ ಹೇಳ್ಬೇಡ, ಸುಮ್ಕಿರು, ಬೇಕಾದ್ರೆ ಬಂದಾಗ ನೋಡ್ಕೊಳ್ಳಿ, ಹಂಗೆಲ್ಲ ಹೇಳ್ಕೊಳಕ್ಕೆ ಹೋಗ್ಬಾರ್ದು, ಹಂಗೆ ಹಿಂಗೆ. ಈಗ ಸುಮ್ಮನೆ ಯಾಕೆ ಅಂತ. ಅವಾಗ ಏನೋ ಒಂಚೂರು ಲಾಸ್ ಆಗೋಗ್ಬಿಟ್ಟಿತ್ತಂತಮ್ಮ. ಇವಾಗ ಎಲ್ಲ ಲಾಸ್ ಆಗಿರೋದೆಲ್ಲನೂ ವಾಪಸ್ ಬಂದೈತಂತೆ. ಅದಕ್ಕೆ ನೀ ಮನೆಯೆಲ್ಲ ತಗೊಂಡ್ಬಿಟ್ಟಿರೋದು. ನೀನು ನೆನ್ನೆನೇ ಹೇಳಿದ್ನಲ್ಲ ನಾನು, ಶಾನೆ ಅವ್ನ ಮುಂದೆ ಏನು ಕೇಳೋಕೆ ಹೋಗ್ಬೇಡ, ಅವ್ನು ಮೊದಲೇ ಗೊತ್ತಲ್ಲ, ಹೇಳ್ಕೊಳಂಗಿಲ್ಲ, ತೋರಿಸ್ಕೊಳಂಗಿಲ್ಲ. ನಾನು ಅದಕ್ಕೆ ನಿಮ್ಮನ್ನೆಲ್ಲ ಹಬ್ಬ ಕರೆದಿದ್ದು. ಒಂದು ಕಿತ್ತ ನೋಡ್ಕೊಂಡು ಹೋಗಿದ್ರೆ ನಿಮಗೂ ಸಮಾಧಾನ ಆಯ್ತದೆ, ನನಗೂ ಸಮಾಧಾನ ಆಯ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮನ್ನು ಕರೆದಿದ್ದು. ಬಾ ಅಂತ ಹೇಳ್ಬಿಟ್ಟು. ಸರಿ ಎಲ್ಲಿ ಊರಾಗಿರೋಲ್ಲ ಬಂದ್ರೇನೋ ಅವ ಅಕ್ಕ ಯಾರನ್ನ ಕರೆದು ಕಾಪಿ ಗಿಪಿ ಕೊಡೋದಲ್ವೇನಮ್ಮ? ಏನು ಮಾಡ್ತಾವ್ರ ಅವರು? ಮನೆ ನೋಡ್ರಿ ಅಂತ ಹೇಳ್ಬಿಟ್ಟು ಕಳಿಸ್ತೆ. ಎಲ್ಲರೂ ಮನೆ ನೋಡ್ಲಿ ಸುಮ್ಕಿರೇ. ಒಳ್ಳೆ ಕತೆ ಕಣಮ್ಮ ನಿಂದು. ಸುಮ್ಮನೆ ಎಲ್ಲ ಆಡ್ಕೊಂಡು ಹೋಗೋರು. ನಿಮ್ಮೊತ್ತಿಗೆ ಮಕ ನೋಡ್ಬಾ, ಒಟ್ಟುರ್ಕೊಂಡು ಸಾಯ್ತಾವಳೆ. ಇಲ್ಲೇ ಏನೋ ಹಾರ್ಟ್ ಅಟ್ಯಾಕ್ ಹೋಗ್ಬಿಡ್ತದೇನೋ ಗೊತ್ತಿಲ್ಲ.
ಎಲ್ಲರೂ ಹಳೆಮಂತ ಕರ್ಕೊಂಡು ಹೋಗ್ಬಿಟ್ಟು ಏನೇನೋ ನಾಟಕ ಮಾಡಿ ಏನೇನೋ ಮಾಡಂಗೆ ನೋಡಿದ್ಲು, ಏನೂ ಆಗಲಿಲ್ಲ. ಅದಕ್ಕೆ ಉರ್ಕೊಂಡು ಸಾಯ್ತಾವಳೆ. ಬಾಯಿ ಹಿಂಗೆ ತೆಗೆದಿರೋಳು ಮುಚ್ಚೆ ಇಲ್ಲ. ಅಯ್ಯೋ ರಾಮ ಶಿವನಿ ಅನ್ನಂಗೆ ಹಂಗೆ ಬಾಯಿ ತೆಕ್ಕೊಂಡು ಹಂಗೆ ಕುಂತವಳೆ. ಈಗ ಎಲ್ಲರಿಗೂ ಒಳ್ಳೆ ಉಪಚಾರ ಮಾಡ್ಬೇಕು ನಾವಂತಂದ್ರೆ. ಹೆಂಗೋ ಸರಿಯಾಗಿ ಅಡುಗೆ ಮಾಡ್ತಿದ್ಯಲ್ಲ, ಎಲ್ರಿಗೂ ಸರಿಯಾಗಿ ಎಲ್ಲ ಊಟ ಗಿಟ್ಟ ಹಾಕ್ಸಿ ಹೊಟ್ಟೆ ತುಂಬ ಕಳಿಸ್ಬೇಕು. ಅವಾಗ ಊರವ್ರಿಗೆ ಎಲ್ಲನೂ ಇವರೇ ಹೇಳ್ಕೊ ಬಂದಿರ್ತಾರೆ. ಹ್ಞೂ ಆಯಿತು ಇವಾಗ ಅವ್ರನ್ನೆಲ್ಲ ಕರ್ಕೊಂಬಿಟ್ಟು ಬಾ ಹೋಗು. ಸರಿ. ಅಯ್ಯೋ 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 ಅಯ್ಯೋ, ನಮ್ಮ ಹುಡುಗಿ ಮೇಲೆ ಇವಾಗಲೂ ಹೋಗ್ಬಿಡ್ತು. ಇದೇನಪ್ಪ, ಏನು ಫುಲ್ ಸೀರೆಗೆ ಉಟ್ಕೊಂಡು ಫುಲ್ ಮಿಂಚಿಂಗು. ಇಷ್ಟು ದಿನ ಒಳ್ಳೆ ಗೂಬೆ ಥರ ಕಾಣೋಳು, ಇವತ್ತೇನು ಇಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ಲ. ಹಿಂಗೆ ಮರ್ಯಾದೆಗೆ ಸೀರೆ ಉಟ್ಕೊಂಡ್ರೆ ಬೇಡ ಅಂತದ. ಅದು ಯಾವುದೋ ಮಿಡಿ ಗಿಡಿ ಥರ ತಗ್ಲಾಕೊಂಬಿಟ್ಟು ವೇಲೊಂದು ಇಳಾಕೊಂಡ್ಬಿಡ್ತಾಳೆ. ಏನು ಸಂದಕ್ಕಿರಕ್ಕಿಲ್ಲ ಅದಂತೂ. ಇದ್ರಾಗ ನೋಡು ಏನು ಸಖತ್ತ ಕಾಣಿಸ್ತಾವಳೆ. ಸೀರೆಲಿ ಹುಡುಗಿರ ನೋಡಲೇ ಬಾರದು ನಿಲ್ಲೆಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡಬೇಕಿತ್ತು ಹೇಳಿಲ್ಲ ನಮ್ಮ ಟೀಚರು. ರೀ ಏನೇ ಸೀರೆನೇ ಫುಲ್ ಮಿಂಚಿಂಗ? ಏನೋ ನಿಮ್ಮ ಊರೆಲ್ಲ ಬಂದಿರೋದಕ್ಕೆ ನನ್ನ ಮಾತಾಡ್ಸೋದೇ ಇಲ್ಲ. ಏನು ಫುಲ್ ಮಿಂಚಿಂಗ್ ಹೋಗ್ಬಿಟ್ಟು ಊರ ಮುಂದೆ ಎಲ್ಲ ಬಿಲ್ಡಪ್ ತಗೊಂತ ಇದೆಯಾ? ಹಾಂ ಛೇ ಆ ಥರ ಏನೂ ಇಲ್ಲ ರೀ. ಸುಮ್ಮನೆ ಊರಬ್ಬ ಅಲ್ವಾ, ಸೀರೆ ಉಟ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೇ ಸೀರೆನೇ ಉಟ್ಕೊಂಡ್ಬಿಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ರೀ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ನಿಜ ಹೇಳಬೇಕು ಅಂದರೆ ಆ ಡ್ರೆಸ್ಗಿನ ಈ ಸೀರೆನಾಗೇ ಸೂಪರಾಗಿ ಕಾಣಿಸ್ತೀಯಾ. ಇನ್ಮೇಲೆ ಕಿತ್ತೋಗಿರೋ ಡ್ರೆಸ್ ಹಾಕೊಂಡಿದ್ದಂಗೆ ಯಾವಾಗ ಈ ಸೀರೆನೇ ಉಟ್ಕೊಂಡಿರೋ ಲಕ್ಷಣವಾಗಿ ಚೆನ್ನಾಗೇ ಕಾಣಿಸ್ತೀಯಾ. ಸರಿನಾ? ಈಗ ನಿಮ್ಮ ಊರ ಮುಂದೆ ಎಲ್ಲನೂ ನಿನ್ನ ಮರ್ಯಾದೆ ಉಳಿತಲ್ಲ, ಈಗ ನಿಂಗೆ ಫುಲ್ ಖುಷಿಯಾಗೋಗಿರ್ಬೇಕು. ಆ ಥರ ಏನಿಲ್ಲ ರೀ. ಆಡ್ಕೊಂಡ್ರ ಮುಂದೆ ನಾವು ಚೆನ್ನಾಗಿರ್ಬೇಕಲ್ಲ. ನಮ್ಮ ಹೊತ್ತಿಗೆ ಎಲ್ಲ ಜಾಸ್ತಿ ಆಡ್ಕೊಂಡೋಳು, ಅವಳು ಬುದ್ಧಿ ಕಲಿಸ್ಬೇಕಿತ್ತು. ಅದಕ್ಕೆ ನಾನು ಎಲ್ಲರೂ ಕರೆಸಿದ್ದು ಬರಲಿ ಅಂತ ಹೇಳ್ಬಿಟ್ಟು. ನಮ್ಮ ಹೊತ್ತಿಗೆ ಈಗ ಚೆನ್ನಾಗಿ ಹುರಿದೋಗ್ಬಿಟ್ಟೈತೆ. ಹುರ್ಕೊಳ್ಳಿ ಸುಮ್ಮನಿರ್ರಿ. ಅಯ್ಯೋ ನಾನು ಬೀದಿ ಬಿಕಾರಿ ಹಂಗೆ ಹಿಂಗೆ ಅಂತ ಎಂತೆಂಥ ಮಾತಂದ್ಲು ಕಳಿಸಿದ್ಲು ಗೊತ್ತಾ? ಅಯ್ಯೋ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಹಂಗೋ ಹಿಂಗೋ ಎಲ್ಲರೂ ಮನೆ ನೋಡಕ್ಕೆ ಹೋಗೋರೆ. ಎಲ್ಲರೂ ಮನೆನ ಹೊಗಳಿದ್ದೆ. ನಮ್ಮ ಹೊತ್ತಿಗೆ ಎಲ್ಲರೂ ತುಪ್ಪು ಅಂತ ಇರ್ತಾರೆ. ಎಂತೆಂಥ ಸುಳ್ಳು ಹೇಳ್ಬಿಟ್ಟಿದ್ಲಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಕೊನೆಗೂ ನಾನಂತನೂ ಸಾಧಿಸ್ಬಿಟ್ಟೆ ರೀ. ಯಪ್ಪ ಎಲ್ಲ ನಿಮ್ಮಿಂದನೇನೆಯ. ಅಯ್ಯೋ ಇಲ್ಲ ಮೇಡಮ್ ಅವರೇ, ಎಲ್ಲ ನಿಮ್ಮಿಂದನೇನೆಯ. ನೀನು ಯಾವಾಗ ಒಳ್ಳೆಳಾಗಿದ್ರೆ ದೇವರು ನಮಗೆಲ್ಲ ಒಳ್ಳೇದೇ ಮಾಡ್ತಾ ಇರ್ತಾನೆ. ನೀನು ಯಾವಾಗ ಕೆಟ್ಟ ಬುದ್ಧಿ ಕಲ್ಕಂತೀಯೋ ಅವಾಗ ದೇವ್ರನ್ನ ಕೆಟ್ಟ ಬುದ್ಧಿನೇ ಮಾಡ್ತಿರ್ತಾನೆ. ಸರಿನಾ? ನೀನು ಮೊದಲು ಥರ ಇದ್ದಿದ್ದಂಗೆ ಇವಾಗ ಪೂರ್ತಿ ಬದಲಾಗಿದೆಯಲ್ವಾ, ಅದಕ್ಕೆ ದೇವ್ರಿಗೂ ಇಷ್ಟ ಆಗೋಗ್ಬಿಟ್ಟಿದ್ಯಾ. ಅದಕ್ಕೆ ಆ ದೇವರು ನಿಂಗೆ ಒಳ್ಳೇದಾಗಲಿ ಅಂತ ಒಳ್ಳೆ ಮನೆಗಿನೇ ಎಲ್ಲ ಕೊಟ್ಬಿಟ್ಟವನೆ. ಇನ್ಮೇಲೆ ಹಿಂಗೆ ಒಳ್ಳೆತನ ಉಳಿಸ್ಕೊಂಡು ಹೋಗು. ಈ ಸಿರಿತನ ಎಲ್ಲ ಕೊನೆ ತನಕ ಇರ್ತೈತೆ. ಸರಿನಾ? ನಿಮ್ಮ ಊರೆಲ್ಲ ಬಂದವ್ರೆ, ಕರೆದು ಮೊದಲು ಊಟ ಗೀಟ ಕೊಡೋದು, ಕಾಫಿ ಕೊಡೋದು ಮಾಡಮ್ಮ. ಆಮೇಲೆ ಅದಕ್ಕೂ ಬೈಕೊಂಬಿಡ್ತಾರೆ ಬಂದವರು. ಅಕ್ಕ ನಿನ್ನ ಮಗಳು ಅಳಿಯನ್ ಜೋಡಿ ಅಂತನೂ ಭಾಳ ಸೂಪರು. ನನ್ನ ಅಳಿ ಅಂದ್ರೆ ಯಾವಾಗೂ ಸೂಪರೇ ಬಿಡಮ್ಮ. ಅಯ್ಯೋ ಬನ್ನಿ ಕೂತ್ಕೊ ಬನ್ನಿ. ಅತ್ತೆ ಹೋಗಿ ಅವ್ರಿಗೆಲ್ಲ ಕಾಫಿ ಗೀಫಿ ಇಲ್ಲ ಊಟ ಏನಾದರೂ ಕೊಡೋದು ಏನಾದರೂ ಮಾಡಿ. ಹಾಂ ಬರ್ರಕ್ಕ, ಬರೀ ಕುಂತ್ಕೊ ಬರ್ರಿ. ಅಕ್ಕ ಕಾಫಿನೋ ಜ್ಯೂಸೋ ಏನು ತಗೊಬಿಟ್ಟು ಬರಲಿ, ಇಲ್ಲ ಒಂದೇ ಕಿತ ಊಟ ಗಿಟ ಮಾಡ್ತೀರಾ? ಬುಡಕ್ಕ ಒಂದೇ ಕಿತ ಊಟಕ್ಕೆ ಕುಂತ್ಕೊಬಿಡ್ತೀವಿ. ಇನ್ನೇನು ಕಾಫಿ ಗೀಪಿ ಕುಡಿದ್ರೆ ಮತ್ತು ಊಟ ಗಿಟ ಎಲ್ಲ ಏನು ಸೇರಕ್ಕಿಲ್ಲ. ಸುಮ್ಕೇನಿ ಆಮೇಲೆ ಹೊಟ್ಟಸ್ಕೊಂಡು ತಿರ್ಗಾ ಅದೇನೋ ಅವಾಗಿಂದ ಕುಂತಿದ್ದೀವಿ. ಹೊಟ್ಟೆ ತುಂಬ ಊಟ ನೆನೆಯ ಮಾಡ್ಬಿಡೋಣ. ಹಂಗಾರೆ ಹೊಟ್ಟೆ ತುಂಬ ಊಟ ನೆನೆಯ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಕಾಫಿ ಬೀಡ ವಿಳೆದೆಲೆ ಎಲ್ಲನೂ ಏನು ಬೇಕೋ ಕೇಳ್ಬಿಟ್ಟು ಹಾಕೊಳ್ರಕ್ಕ. ಸಂಕೋಚನೆ ಪಡ್ಕೊಬೇಡಿ. ನಿಮ್ಮ ಮನೆ ಅಂತಲೇ ಅನ್ಕೊಳ್ಳಿ. ಮದುವೆ ಊಟ ಅಂತೂ ಸರಿಯಾಗಿ ಹಾಕಿಸ್ಲಿಲ್ಲ, ಅದಕ್ಕೆ ಈ ಊಟನ ತಿನ್ಕೊಂಡು ಹೋಗಿ. ಇನ್ನೂ ಸುಮಾರು ಜನ ಕರೆದಿದ್ವಿ, ಯಾರು ಬಂದೇ ಇಲ್ಲ. ಯಾಕೆ ಸುಮ್ಮನೆ ದೂರ ಅಂತನೋ ಯಾಕೆ ಸುಮ್ಮನೆ ಅಂತನೋ ಏನೋ ಬಂದಿಲ್ಲ. ಮದುವೆ ಊಟ ಹಾಕ್ಸಿಲ್ಲ ಅಂತಿದ್ರಲ್ಲ, ಇದೇ ಮದುವೆ ಊಟ ಅಂತ ಅನ್ಕೊಬಿಟ್ಟು ಹೊಟ್ಟೆ ತುಂಬ ತಿನ್ಕೊಬಿಟ್ರು ಕಣಕು. ಅಷ್ಟೇ ನೀನಿಯಾ? ಸರಿನೇ? ಎಲ್ಲ ಊಟನೂ ರೆಡಿ ಆಗೈತೆ. ಅಕ್ಕೋ ಮನೆ ಮಾತ್ರ ಸಂದಕ್ಕೆ ಇಕ್ಕೊಂಡಿದ್ಯಾ ಕಣಮ್ಮ. ಮನೆ ಮಾತ್ರ ನೋಡಕ್ಕೂ ಸಂದಕೈತೆ, ಮೇಂಟೈನ್ ಮಾಡ್ಬಿಟ್ಟಿದ್ಯಾ. ಆ ಗಿಡಗಳು ಎಲ್ಲನೂ ಬೋ ಸಂದಕ್ಕೆ ಹಾಕೊಂಡಿದ್ಯಾ. ಇಡೀ ನಮ್ಮ ಹಳ್ಳಿ ಎಲ್ಲ ಹುಡುಕಿದ್ರು ಇಂಥ ಮನೆ ಅಂತನೂ ಸಿಗಕ್ಕಿಲ್ಲ ಬಿಡಮ್ಮ. ಇಂಥ ಮನೆ ಅಂತೂ ಸಿಗಕ್ಕಿಲ್ಲ. ಎಲ್ಲರ ಮುಂದೆನೂ ನನ್ನ ಶೇಪ್ ಔಟ್ ಆಗೋಗ್ಬಿಡ್ತು. ಇವಳು ಈ ಮನೆಗೆ ಯಾವಾಗ ಬಂದ್ಲು ಗೊತ್ತಿದ್ರೆ ನಾನು ಈ ಮನೆಗೆ ಇವ್ರನ್ನ ಕರ್ಕೊಂಡೇ ಬರ್ತಾ ಇರಲಿಲ್ಲ. ಅದೇನು ಅಂತಲ್ಲ, ನಾನೇ ಕರ್ಕೊಂಡ್ಬಂದು ನನ್ನ ಮರ್ಬದಿ ನಾನೇನಿಯ 3 ಕಾಸು ಕರಾಜ್ ಹಾಕೊಂಡಂಗೆ ಆಯಿತು. ಮುಚ್ಕೊಂಡಿದ್ದರೆ ಇವ್ರನ್ನ ಕರ್ಕೊಂಬರಲಿಲ್ಲ ಅಂದಿದ್ರೆ ಇವಳು ಬಿಲ್ಡಪ್ ಎಲ್ಲ ಹೊಸಿ ಕಮ್ಮಿ ಆಗಿರೋದು. ನಾನೇ ಬಿಲ್ಡಪ್ ಕೊಡಂಗೆ ಮಾಡ್ಬಿಟ್ನೆಲ್ಲ ಕರ್ಕೊಂಬಂದ್ಬಿಟ್ಟು. ಐಶ್ವರ್ಯ ಅದೇನಾಗೋಗ್ಬಿಟ್ಟೈತೆ ಅಂದರೆ ಈಗ ಬಿಡಂಗಿಲ್ಲ ಕಟ್ಕೊಳಂಗಿಲ್ಲ ಅನ್ನಂಗೆ ಆಗೋಗ್ಬಿಟ್ಟೈತೆ. ಇವಳು ಬಿಲ್ಡಪ್ಪು ಕೊಡ್ತಾವಳೆ. ನಂಗೆ ಹೊಟ್ಟೆಗೆಲ್ಲ ಬೆಂಕಿ ಹಾಕ್ದಂಗೆ ಬೇರೆ ಆಯ್ತೈತೆ. ಏನು ಮಾಡಲಿ ಥೂ ದೇವ್ರೇ, ನನಗೆ ಯಾಕಪ್ಪ ಇಂಥ ಗತಿ ಕೊಟ್ಬಿಟ್ಟೆ. ಅವ್ರಿಗೇನು ಬೇಕೋ ಎಲ್ಲ ನೋಡ್ಕ. ಸರಿನಾ? ನಾನು ಅಡುಗೆ ಹತ್ರ ನೋಡ್ಕೊತಾ ಇರ್ತೀನಿ. ಏನು ಬೇಕೋ ಎಲ್ಲ ಕೇಳು. ಏನಾದರೂ ಎಕ್ಸ್ಟ್ರಾ ಬೇಕಿದ್ರೆ ಹೇಳು, ಅಂಗಡಿನಾಗ ತರಿಸ್ಕೊಡ್ತೀನಿ. ಸರಿನಾ? ಏನಕ್ಕೂ ಯೋಚನೆ ಮಾಡ್ಬೇಡ. ಏನು ಬೇಕೋ ಕೇಳು. ಆಯಿತು ರೀ. ನಾನು ಅಳಿಯನಕ್ಕ ಬಂಗಾರ ಚಿನ್ನ ನನ್ನ ಅಳಿಯ ಅಂತೂ ಗೊತ್ತೇನು? ಯಪ್ಪ ಅವ್ರಿಗಂತೂ ಯಾರಿಗೂ ಏನು ಕಮ್ಮಿ ಆಗಂಗಿಲ್ಲ. ಏನಾರ ಕಮ್ಮಿ ಆಗ್ಬಿಟ್ರಂತೂ ಅಯ್ಯೋ ಅತ್ತೆ ಅದು ಕಮ್ಮಿ ಮಾಡಿಬಿಟ್ರಿ ಅಂತ ಹೊಡ್ಕೊಂತಿರ್ತಾರೆ ಸುಮ್ಮನೆ. ಅಂತ ಅಳಿಯಂದ್ರು ನನ್ನ ಅಳಿಯಂದ್ರು ಅಂತೂ ಪಾಪ ನೀವು ಶಾನೆ ನೋಡಿರಲಿಲ್ಲ, ಬಂದಿರಲಿಲ್ಲ ಅಲ್ವಾ? ಈಗ ಹೆಂಗೋ ಬಂದ್ರಲ್ಲ. ಸರಿ ಆಯ್ತು ಅಕ್ಕ, ಎದೊಳ್ರಿ. ಊಟಕ್ಕಲ್ಲಿ ಮ್ಯಾಲ್ಗಡೆ ಬಡಿಸ್ತಾವ್ರೆ, ಕೀಲೆಲ್ಲ ಬಡಿಸ್ತಿಲ್ಲ. ಮ್ಯಾಲ್ಗಡೆ ಏನೇ ಕುಂತ್ಕೊಬಿಡಿ. ಎದೊಳ್ರಮ್ಮಿ ಮತ್ತೆ ಎದೊಳ್ರಿ.